ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಖಾ ವ್ಲಾಗ್ಸ್. ಸೊ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಆಗಿರೋ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತಂದು ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ನಾನು ಇಲ್ಲಿ ನೀಡಲ್ಗೆ 25 ಸ್ಟ್ಯಾಂಡ್ಸು ಗ್ರೀನ್ ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ, ಸಿಲ್ಕ್ ಥ್ರೆಡ್. ಸೊ 25 ಪ್ಲಸ್ ಈ ಕಡೆ 25 ಅಂದರೆ 50 ಆಗುತ್ತೆ, 2 ಸೈಡು ಸೇರಿ. ಸೊ ಇದೇ ರೀತಿ ನಾನು 3 ನೀಡಲ್ಗೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ನಾನು 2 ನೀಡಲ್ಗೆ ಸೇಮ್ ಕಲರ್ ಥ್ರೆಡ್ನ ಹಾಕ್ಕೊಂಡಿದ್ದೀನಿ. ನೀವು ಒಂದಕ್ಕೆ ಹಾಕ್ಕೋಬೋದು. ಸೊ ಹೊಸ್ದಾಗಿ ಯಾರಾದರೂ ಹಾಕೋರಿಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದು ಹೇಳ್ಬಿಟ್ಟು ಈ ರೀತಿ 2 ನೀಡಲ್ಗೆ ತೊಗೊಂಡಿದ್ದೀನಿ. ಸೊ ಹಾಗೆ ಇನ್ನೊಂದು ನೀಡಲ್ಗೆ ನಾನು ಬೇರೆ ಕಲರಲ್ಲಿ ತೊಗೊಂಡಿದ್ದೀನಿ. ಸೊ ಇವಾಗ ಈ ಕುಚ್ಚಾಕ್ಲಿಕ್ಕೆ ಒಂದು ಸ್ಮಾಲ್ ಬೀಡನ್ನ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಬೇರೆ ಕಲರ್ ಬೀಡ್ಸ್ನ ಕೂಡ, ಅಂದರೆ ಬೇರೆ ಫ್ಲವರ್ ಅಥವಾ ಯಾವುದಾದ್ರೂ ಬೇರೆ ಟೈಪ್ಸಲ್ಲೂ ನೀವು ಬೀಡ್ಸ್ನ ಯೂಸ್ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ಇಲ್ಲಿ ನಾನು ಫಸ್ಟು ಸ್ಯಾರಿಗೆ ನೀಡಲ್ನ ಹಾಕಿ, ಸೊ ನೋಡಿ ನೀಟಾಗಿ ಮೇಲೆ ತಗೋಬೇಕು. ಸೊ ನೋಡಿ ಈ ರೀತಿ ಮೇಲೆ ತಗೊಳ್ಳಿ, ನೀಟಾಗಿ ಇಟ್ಕೊಂಡು ನಾನಿಲ್ಲಿ ಇವಾಗ ಮತ್ತೆ ಇನ್ನೊಂದು ಕಲರ್ನ ಹಾಕೋತಾ ಇದ್ದೀನಿ. ಈಗ ನಾವೇನು ಗ್ರೀನ್ ಕಲರ್ನ ಹಾಕಿದ್ದೀವಿ ಅಲ್ವಾ, ಅದಕ್ಕಿಂತ ಸ್ವಲ್ಪ ಮೇಲೆ ನೀವು ಬೇಕು ಅಂದರೆ ಮಾರ್ಕ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಮಾರ್ಕೇನು ಮಾಡ್ಕೊಂಡಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ. ಚೂರು ಮೇಲೆ ನಾವು ನೀಡಲ್ನ ಹಾಕಿ ಥ್ರೆಡ್ನ ಆಚೆ ತಗೋಬೇಕು. ಸೊ ಫ್ರೆಂಡ್ಸ್, ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋಸ್ನ ನೋಡಿ. ಸೊ ಹಾಗೆ ನಾನು ಫಸ್ಟ್ ಗ್ರೀನ್ ಎಲ್ಲಿಗೆ ಹಾಕಿದ್ನೋ ಅದೇ ಹತ್ರ ಸಮವಾಗಿ ನಾನು ಮತ್ತೆ ಗ್ರೀನ್ ಕಲರ್ನ ಹಾಕೋತಾ ಇದ್ದೀನಿ. ಸೊ ನೋಡಿ ನೀಡಲ್ ಹಾಕಿ ಥ್ರೆಡ್ನ ಈ ರೀತಿ ಮೇಲೆ ತಗೋಬೇಕು. ಸೊ ಮೇಲೆ ತಗೊಂಡು ಈ 3 ಇದನ್ನು ಕೂಡ, ಅಂದರೆ ಈ 3 ಥ್ರೆಡ್ನು ಕೂಡ ನೀಟಾಗಿ ನೋಡಿ ಈ ರೀತಿ ಸಮವಾಗಿ ನೀವು ಇಟ್ಕೋಬೇಕು. ಸೊ ಇಟ್ಕೊಂಡು ಈಗ ನಾವಿಲ್ಲಿ ಕುಚ್ಚನ್ನ ಕಟ್ಕೊಳ್ಳೋಣ. ಸೊ ನಾನಿಲ್ಲಿ ನೀಡಲ್ಗೆ ಥ್ರೆಡ್ನ ಹಾಕ್ಕೊಂಡು ಕುಚ್ಚನ್ನ ಕಟ್ತಾಯಿದ್ದೀನಿ ನೋಡಿ. ಸೊ 3 to 4 ಟೈಮ್ಸು ನಾವಿಲ್ಲಿ ನೀಟಾಗಿ ಥ್ರೆಡ್ನ ಲಾಕ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಡಿಸೈನು. ನೀವು ನಾರ್ಮಲ್ ಬೇಬಿ ಕುಚ್ಚು ಹಾಕೋದಕ್ಕಿಂತ ಈ ಥರ ಕಲರ್ ಕಾಂಬಿನೇಷನಲ್ಲೂ ಕೂಡ ನೀವು ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ನಾನೀಗ 3 to 4 ಟೈಮ್ಸು ಲಾಕ್ ಮಾಡ್ಕೊಂಡಿದ್ದೀನಿ. ಈಗ ನಾನೊಂದು ಇಲ್ಲಿ ಸ್ಮಾಲ್ ಬೀಡನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೀವಿಲ್ಲಿ ಕ್ರಿಸ್ಟಲ್ ಬೀಡ್ಸು ಅಥವಾ ಫ್ಲವರ್ಸು ಯಾವ್ದು ಬೇಕಾದರೂ ಕೂಡ ಆ್ಯಡ್ ಮಾಡ್ಕೋಬೋದು. ಸೊ ನೋಡಿ ಹಿಂದೆಗಡೆಯಿಂದ ನಾನು ಮೇಲ್ಗಡೆ ನೀಡಲ್ನ ತಗೊಂಡು ಇಲ್ಲಿ ಈಗ ಒಂದು ಸ್ಮಾಲ್ ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈಗ ಮತ್ತೆ ಮೇಲೆ ಸ್ವಲ್ಪ ಮೇಲೆ ನಾವೇನು ಕುಚ್ಚನ್ನ ಕಟ್ಕೊಂಡಿದ್ದೀವಲ್ಲ, ಮೇಲ್ಗಡೆ ನಾವು ಬಟ್ಟೆಗೂ ಸೇರಿಸ್ಕೊಂಡು ನೀಡಲ್ನ ಹಾಕಿ ಈ ರೀತಿ ಒಳಗಡೆ ತಗೊಂಡು ಸೊ ಒಂದು ಸಲ ಲಾಕ್ ಮಾಡ್ಕೊಳ್ಳೋಣ, ಇನ್ನೂ ಒಂದು ಸಲ ಫುಲ್ ಕುಚ್ಚನ್ನ ಲಾಕ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಲಾಕ್ ಮಾಡಿಕೊಂಡು ಈಗ ಹಿಂದೆಗಡೆಯಿಂದ ನೀಡಲ್ನ ಹಾಕಿ ನೀಟಾಗಿ ಲಾಕ್ ಮಾಡ್ಕೊಳ್ಳಿ. ಸೊ ನೋಡಿ ಈ ರೀತಿ ಹಿಂದೆ ಟರ್ನ್ ಮಾಡಿ ಅದರೊಳಗಡೆ ಕುಚ್ಚೊಳಗಡೆ ನಾವು ನೀಡಲ್ನ ಈ ರೀತಿ ಹಾಕಿ ಥ್ರೆಡ್ನ ತೊಗೋಬೇಕು. ಸೊ ಈಗ ನಮಗೆ ಕುಚ್ಚು ಯಾವ ಲೆಂತಲ್ಲಿ ಬೇಕೋ, ಚಿಕ್ಕದಾಗಿ ಬೇಕೋ ದೊಡ್ಡದಲ್ಲಿ ಬೇಕೋ ನೋಡಿ ನಾವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ 1 ಇಂಚ್ಗೆ ಕುಚ್ಚನ್ನ ಕಟ್ ಮಾಡ್ಕೊಂಡಿದ್ದೀನಿ. ಆದಷ್ಟು 1 ಇಂಚಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ ಫಿನಿಶ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಡಿಸೈನು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಒಂದು ಲುಕ್ನ ಕೊಡುತ್ತೆ ಸ್ಯಾರಿಗೆ. ಸೊ ನಾನಿಲ್ಲಿ ನೆಕ್ಸ್ಟ್ ಇನ್ನೂ ಒಂದು ತೋರಿಸ್ತೀನಿ ನೋಡಿ ಕುಚ್ಚನ್ನ. ಹಾಗೆ ನಾನಿಲ್ಲಿ ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ಈ ಸೈಡ್ ಏನು ಗ್ರೀನ್ ಬಂದಿತ್ತು ಅಲ್ಲ 2 ಸೈಡು, ಈ ಕಡೆ ನಾನಿಲ್ಲಿ ಇವಾಗ ಸೊ ನೆಕ್ಸ್ಟು ಕುಚ್ಚಿಗೆ ಪರ್ಪಲ್ನ 2 ಸೈಡು ಹಾಕಿ ಗ್ರೀನ್ ಮಧ್ಯಕ್ಕೆ ಹಾಕ್ತಾಯಿದ್ದೀನಿ. ಸೊ ಹಾಗೆ ನಾವಿಲ್ಲಿ ಕೂಡ 1 ಇಂಚ್ಗೆ ಮಾರ್ಕ್ ಮಾಡಿಕೊಂಡು ಹಾಕ್ಕೋಬೋದು. ಸೊ ಕುಚ್ಚು ತುಂಬ ಹತ್ರ ಬೇಕು ಅಂದರೆ 1 ಇಂಚಲ್ಲಿ ಮಾಡ್ಕೊಳ್ಳಿ, ಬೇಡ ಸ್ವಲ್ಪ ದೂರ ಬೇಕು ಅಂತ ಅನಿಸಿದ್ರೆ ನೀವು ಬೇಕಾದರೆ 1.5 ಇಂಚ್ಗೂ ಕೂಡ ಮಾರ್ಕ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಹಾಗೆ ನಾನಿಲ್ಲಿ ಕುಚ್ಚನ್ನ ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಂಡು ಕಟ್ಟೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ಯಾಕೆ ಅಂದರೆ ಬಿಗಿನರ್ಸ್ಗೆ ಸ್ವಲ್ಪ ಹೆಲ್ಪ್ ಆಗಲಿ ಅಂತಂದು ಹೇಳಿಬಿಟ್ಟು. ಸೊ ಈಗ ಹೊಸ್ದಾಗಿ ಯಾರಾದರೂ ಕಟ್ಟಬೇಕು ಅಂದರೆ ಅವ್ರಿಗೆ ಸ್ವಲ್ಪ ಕುಚ್ಚು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಕಟ್ಟಿದಾಗ ಅವ್ರಿಗೆ ನೀಟಾಗಿ ಫಿನಿಶಿಂಗ್ ಬರಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸ್ವಲ್ಪ ಲೆಂತಿಯಾಗಿ ಬಿಟ್ಕೊಂಡು ಕುಚ್ಚನ್ನ ಕಟ್ಕೊಳ್ಳೋದ್ರಿಂದ
ಸೊ ಫಿನಿಶಿಂಗ್ ನೀಟಾಗಿ ಬರುತ್ತೆ ಹೊಸೊಬ್ರಿಗೆ. ಸ್ವಲ್ಪ ಗೊತ್ತಿರೋರು ನಮಗೆ ಯಾವ ಲೆಂತಿಗೆ ಬೇಕೋ ಆ ಲೆಂತಿಗೆ ನೀಟಾಗಿ ಇಟ್ಕೊಂಡು ನಾವು ಕೂಡ ಕಟ್ಕೋಬೋದು. ಸೊ ನಾನಿಲ್ಲಿ ಕಲರ್ನ ಎಕ್ಸ್ಚೇಂಜ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಸೊ ಈ ರೀತಿ ಹಾಕೋದ್ರಿಂದ ಸ್ಯಾರಿಗೆ ತುಂಬ ಅಂದರೆ ತುಂಬ ಒಂದೊಳ್ಳೆ ಎಲಿಗೆಂಟ್ ಲುಕ್ನ ಕೂಡ ಕೊಡುತ್ತೆ. ಸೊ 2 ಸೈಡು ನಾನು ಪರ್ಪಲ್ ಹಾಕಿದ್ದೀನಿ, ಮಧ್ಯಕ್ಕೆ ಗ್ರೀನ್ ಬರೋ ಥರ ಹಾಕಿದ್ದೀನಿ. ಸೊ ಇಲ್ಲಿ ಇವಾಗ ನಾನು ಜರಿ ಥ್ರೆಡ್ಡಿಂದ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ಸೊ ಫ್ರೆಂಡ್ಸ್, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೀಗೆ ಸಪೋರ್ಟ್ ಕೂಡ ಮಾಡಿ. ಏನೇ ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ. ಸೊ ಫ್ರೆಂಡ್ಸ್, ಇಲ್ಲಿ ನಾನು 3 to 4 ಟೈಮ್ಸು ಕುಚ್ಚನ್ನ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ 3 to 4 ಟೈಮ್ಸ್ ಲಾಕ್ ಮಾಡಿ ಸೊ ಬೀಡನ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನೀಟಾಗಿ ಟೈಟು ಕಟ್ಕೋಬೇಕು ಕುಚ್ಚನ್ನ. ಹಾಗೆ ಸ್ಯಾರಿಗೆ ಈ ರೀತಿ ಹೋಲ್ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ವಾ ಅಂತ ಯಾರೋ ಒಬ್ಬರು ಮೆಸೇಜ್ ಮಾಡಿದ್ರಿ. ಸೊ ನಾನು ಸ್ವಲ್ಪ ದಿನ ವೀಡಿಯೋಸ್ನ ಹಾಕ್ಲಿಕ್ಕಾಗಲಿಲ್ಲ, ಹಂಗಾಗಿ ರಿಪ್ಲೈ ಕೂಡ ಮಾಡಿಲ್ಲ. ಸೊ ಖಂಡಿತವಾಗ್ಲೂ ನೀಟಾಗಿ ತುಂಬ ಹೋಲ್ನ ಮಾಡೋಕ್ಕೆ ಹೋಗಬೇಡಿ. ನಮಗೆ ಎಷ್ಟು ಬೇಕೋ ಕುಚ್ಚಿಗೆ ಅಷ್ಟು ಹೋಲ್ ಮಾಡಿಕೊಂಡ್ರೆ ಸಾಕು. ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಆಗಲ್ಲ, ಸ್ಯಾರಿ ಯಾವುದೇ ರೀತಿ ಹಾಳಾಗಲ್ಲ. ಸೊ ನೋಡಿ, ಬೀಡನ್ನ ಆ್ಯಡ್ ಮಾಡಿ ನಾನಿಲ್ಲಿ ನಾಟ್ ಹಾಕೋತಾ ಇದ್ದೀನಿ. ಸೊ ನೀಟಾಗಿ ನೀವು ನಾಟ್ ಹಾಕೋಬೇಕು ಒಂದೇ ಸಲ ನೀಟಾಗಿ. ಸೊ ನೋಡಿ, ಈ ರೀತಿ ಟೈಟಿಗೆ ಎಳ್ಕೊಂಡು ಲಾಕ್ ಮಾಡಿ. ಸೊ ಲಾಕ್ ಮಾಡಿ ನಾನಿಲ್ಲಿ ಜರಿ ಥ್ರೆಡ್ಡಿಂದ ನೀಡಲ್ನ ಆಚೆ ತಂದು ಈಗ ಕುಚ್ಚನ್ನ ಕಟ್ ಮಾಡ್ತೀನಿ. ಸೊ ಕುಚ್ಚನ್ನ ಕಟ್ ಮಾಡಿಕೊಂಡು ನೀಟಾಗಿ ನೋಡಿ ಒಂದೇ ಸಮ ಬರಬೇಕು ಕುಚ್ಚು, ಉದ್ದ ತುಂಡ ಇರಬಾರ್ದು. ಆ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಸೊ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂತಂದು ಹೇಳಿಬಿಟ್ಟು. ಸೊ ಇದೇ ರೀತಿ ನೀವು ಸೀರೆಗೆ ಮ್ಯಾಚ್ ಮಾಡಿ ಯಾವ ಕಲರ್ ಕಾಂಬಿನೇಷನಲ್ಲಿ ಬೇಕೋ ಆ ರೀತಿ ನೀವು ಕುಚ್ಚನ್ನ ಕಟ್ಕೋಬೋದು. ಸೊ ನೋಡಿ, ಈ ರೀತಿ ಕಾಣಿಸುತ್ತೆ ಡಿಸೈನು. ಸೀರೆಗೆ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನು. ಸೊ ಈ ಡಿಸೈನ್ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ. ಸೊ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ವಿಡಿಯೋಸ್ನ ನೋಡಿ. ಥ್ಯಾಂಕ್ ಯು.